ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ್. ಭಾರತ ಪಾಕಿಸ್ತಾನ ಯುದ್ಧ ಶುರುವಾಗುತ್ತಾ ಗಡಿಯಲ್ಲಿ ರೆಡಿ ಆಗ್ತಾ ಇದೆ ಇಂಡಿಯನ್ ಆರ್ಮಿ. ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ನಡೆಸಿದಂತಹ ದಾಳಿಗೆ ಭಾರತ ಗಂಭೀರವಾಗಿ ಪಾಕಿಸ್ತಾನದ ಮೇಲೆ ಪ್ರತಿಕಾರಕ್ಕೆ ಸಜ್ಜಾಗ್ತಾ ಇದೆ. ಈಗಾಗಲೇ ರಾಜತಾಂತ್ರಿಕ ಯುದ್ಧ ಆರಂಭ ಮಾಡಿರುವಂತಹ ಭಾರತ ಪಾಕಿಸ್ತಾನವನ್ನ ಉಸಿರುಗಟ್ಟಿಸಿದೆ. ನದಿ ನೀರಿನ ಒಪ್ಪಂದ ರದ್ದು ಮಾಡಿದಾಗಲೇ ಪದರುಗುಟ್ಟಿ ಹೋಗಿರೋ ಪಾಕಿಸ್ತಾನ ಇನ್ನಾದ್ರೂ ತನ್ನ ಅಹಂಕಾರ ಮಾತ್ರ ಬಿಟ್ಟಿಲ್ಲ ನೋಡಿ. ಬೇಖಾರಿ ಪಾಕಿಸ್ತಾನಕ್ಕೆ ಯುದ್ಧವೇ ಅಂತಿಮ ಅಸ್ತ್ರ ಆಗೋದಾದ್ರೆ ಭಾರತ ಅದಕ್ಕೂ ಕೂಡ ತಯಾರಾಗ್ತಾ ಇದೆ. ಪದೇ ಪದೇ ಗಡಿಯಲ್ಲಿ ಭಾರತವನ್ನ ಕೆಣಕೋ ಪಾಕಿಸ್ತಾನ ಸರಿಯಾದ ಬುದ್ಧಿ ಕಲಿಸೋ ದಿನ ಇನ್ನೇನು ದೂರ ಉಳಿದಿಲ್ಲ ನೋಡಿ. ಭಾರತ ಸರ್ಕಾರ ಈಗಾಗಲೇ ಗಡಿ ರಾಜ್ಯಗಳಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆಯಂತೆ. ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮೂಲಭೂತ ರಕ್ಷಣಾ ರಾಜತಾಂತ್ರಿಕ ತಂತ್ರಗಾರಿಕೆ ಬಗ್ಗೆ ತರಬೇತಿಯನ್ನ ಕೂಡ ಇದೀಗ ಶುರು ಮಾಡ್ತಾ ಇದೆ. ಇನ್ನು ಅಗತ್ಯ ಜಾಗಗಳಲ್ಲಿ ಜನರನ್ನ ಸ್ಥಳಾಂತರ ಮಾಡುವ ಬಗ್ಗೆಯೂ ಕೂಡ ಇದೀಗ ಪರಿಶೀಲನೆಯನ್ನ ಆರಂಭ ಮಾಡಲಾಗಿದೆ. ಇನ್ನು ಭಾರತದ ಭೂಸೇನೆ, ವಾಯುಸೇನೆ ಹಾಗೂ ನೌಕಾದಳದ ಎಲ್ಲವನ್ನೂ ಕೂಡ ಅಣುಕು ಯುದ್ಧ ಅಭ್ಯಾಸವನ್ನ ಕೂಡ ಮಾಡಿದ್ದು, ಯಾವುದೇ ಕ್ಷಣದಲ್ಲಿ ಯುದ್ಧ ಶುರುವಾದರೂ ಭಾರತ ಸಂಪೂರ್ಣವಾಗಿ ಅದಕ್ಕೆ ಸನ್ನದ್ಧವಾಗಿದೆ. ಹಾಗೆ ತುರ್ತು ಅಗತ್ಯ ಬಗ್ಗೆ ತಯಾರಿ ಮಾಡಿಕೊಳ್ತಾ ಇದೆಯಂತೆ. ಆ ಕಡೆ ಪಾಕಿಸ್ತಾನ ಕೂಡ ಯುದ್ಧಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿರುವ ಸುದ್ದಿಯೂ ಈಗ ಹರಿದಾಡ್ತಾ ಇದೆ. ಆದ್ರೆ ಅಲ್ಲಿನ ಹದಗೆಟ್ಟ ಆರ್ಥಿಕ ಪರಿಸ್ಥಿತಿಯಿಂದ ಪಾಕಿಸ್ತಾನ 3 ದಿನ ಯುದ್ಧ ಮಾಡೋದೇ ಅನುಮಾನವಾಗಿ ಬಿಟ್ಟಿದೆ. ತನ್ನ ಬಳಿ ಅಣುಬಾಂಬ್ ಇದೆ ಅನ್ನೋ ಗುಮ್ಮು ತೋರಿಸ್ತಿದೆ. ಅಷ್ಟೇ ಅಲ್ಲದೆ ಆ ಒಂದು ಅಣುಬಾಂಬ್ ಇಟ್ಟುಕೊಂಡು ಹೆದರಿಸುವಂತಹ ಪ್ರಯತ್ನವನ್ನ ಮಾಡೋ ಪಾಕಿಸ್ತಾನಕ್ಕೆ ಆಧುನಿಕ ಭಾರತದ ಸೈನ್ಯದ ಶಕ್ತಿಯ ಅಂದಾಜು ಕೂಡ ಸ್ವಲ್ಪವೂ ಇಲ್ಲ. ಭಾರತ ತಾನಾಗಿಯೇ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡದೆ ಹೋದ್ರೂ ಕೂಡ ಪಾಕಿಸ್ತಾನ ಒಂದು ಹೆಜ್ಜೆ ಮುಂದೆ ಬಂದ್ರು ಭಾರತ 10 ಹೆಜ್ಜೆ ಮುಂದೆ ಹೋಗೋಕೆ ತಯಾರಿ ನಡೆಸಿಕೊಂಡಿದೆ. ಇನ್ನು ಸಾಕಷ್ಟು ಬಾರಿ ಪಾಕಿಸ್ತಾನ ಹುಚ್ಚಾಟಗಳನ್ನ ಕ್ಷಮಿಸಿರುವಂತಹ ಭಾರತ ಈಗಂತೂ ಪಾಕಿಸ್ತಾನದ ಮೇಲೆ ಕರುಣೆ ತೋರುವಂತಹ ಹಂತ ದಾಟಿ ಹೋಗಿದೆ. ಇನ್ನೇನಿದ್ರು ದಂಡಂ ದಶಗುಣಂ ಅಷ್ಟೇ ಬಾಕಿ ಇದೆ. ಹಾಗಂತ ಯುದ್ಧ ಅಂದ್ರೆ ಅದು ನಮ್ಮ ದೇಶಕ್ಕೂ ಸುಲಭ ಅಲ್ಲ. ಭಾರತೀಯ ಸೇನೆ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಸಾಕಷ್ಟು ಸಾವು ನೋವುಗಳು ನಡೆಯುತ್ತೆ ಅಲ್ವಾ. ಅಮಾಯಕರು ನಾಗರಿಕರು ಸಮಸ್ಯೆಯನ್ನ ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನು ಜನಸಾಮಾನ್ಯರ ಪ್ರಾಣಕ್ಕೂ ಅಪಾಯ ಆಗುವ ಸಾಧ್ಯತೆ ಇದ್ದೇ ಇದೆ. ಹಾಗಾದ್ರೂ ಕೂಡ ಭಾರತ ಯುದ್ಧಕ್ಕೆ ತಯಾರಾಗ್ತಾ ಇದೆ ಅಂದ್ರೆ ಅದಕ್ಕೆ ಪಾಪಿ ಪಾಕಿಸ್ತಾನವೇ ಕಾರಣ. ಜಗತ್ತಿನಲ್ಲಿ ನಡೆಯೋ ಭಯೋತ್ಪಾದನೆಗೆ ಪಾಕಿಸ್ತಾನ ಸಾಕಷ್ಟು ಕಾಣಿಕೆಯನ್ನ ಕೊಡ್ತಾನೆ ಇದೆ. ಎಲ್ಲದಕ್ಕೂ ಒಂದೇ ಅಂತ್ಯ ಆಗ್ಬೇಕಾದ್ರೆ ಒಮ್ಮೊಮ್ಮೆ ಯುದ್ಧ ಅನಿವಾರ್ಯ ಆಗೇ ಆಗುತ್ತೆ. ಭಾರತಕ್ಕೆ ಖಂಡಿತವಾಗಿಯೂ ಯುದ್ಧದ ದಾಹ ಇಲ್ಲವೇ ಇಲ್ಲ. ಆದರೆ ಉಗ್ರರನ್ನ ಪೋಷಣೆ ಮಾಡೋ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕಾಗಿದೆ. ಯುದ್ಧ ಅಂದ ಮೇಲೆ ಅದು ಕೇವಲ ಸೈನ್ಯದ ಕೆಲಸವಷ್ಟೇ. ಅಷ್ಟೇ ಜವಾಬ್ದಾರಿ ದೇಶದ ನಾಗರಿಕರ ಮೇಲೂ ಇದ್ದೇ ಇದೆ ಅನ್ನೋದು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವಾಗಿದೆ ನೋಡಿ. ಇನ್ನೆಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದ್ ಅವರೊಂದಿಗೆ.